ಹಾಯ್ ಗಾಯ್ಸ್, ನಾನು ನಿಮ್ಮ ಮಲ್ನಾಡ್ ರಶ್ಮಿ ಕಣ್ರಿ. ಎಂತ ಗೊತ್ತಾ, ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಚಳಿ. ನಿಮಗೆ ಗೊತ್ತಲ್ಲ ಮಲೆನಾಡಲ್ಲಿ ಈಗ ಎಂಥ ಪರಿಸ್ಥಿತಿ ಐತಿ ಅಂತ. ಬೇಗ ಬೇಗ ಕಾಪಿ ಮಾಡಿ ಒಲೆ ದಂಡೆ ಮೇಲೆ ಕೂತ್ಕೊಂಡು ಕಾಪಿ ಕುಡಿದ್ರೆ ಜೀವ ಹೋಗಿರ್ತದಲ್ಲ ಚಳಿಗೆ, ಮತ್ತು ವಾಪಸ್ ಬಂತೇನೋ ಅಂತ ಅನ್ನಿಸ್ತದೆ ಕಣ್ರಿ. ಓದಿವ್ರೆ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮನೆ ಗಂಡ್ಸಿಗೆ ಕೊಡ್ಬಿಟ್ರೆ ಮತ್ತು ಅಂಥದ್ದು ಬ್ಯಾಡ್ ಅಂತದ್ದು ಎಂತ ಮಾಡಿದ್ರು ಇದು ಎಂಥ ಕೆಣೆ ಜಿಡ್ಡು ಅಂತ ಹೇಳ್ತಾರೆ ಕಣ್ರಿ. ಮನೆಯಲ್ಲೇ ಬೇಗ ಗುಡ್ಸ್ ಕ್ಲೀನ್ ಮಾಡಿಕೊಂಡು ಪಾಪಗೊಂದು ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಯೂನಿಫಾರ್ಮ್ ಹಾಕಿ ಓದ್ಸೋಕೆ ಕೂರ್ಸಿನ ಕಣ್ರಿ. ನಮ್ಮನೆ ಗಂಡ್ಸ್ರು ಎಂತ ಗೊತ್ತಾ, ಒಂದು ಕಸ ಎತ್ತಿ ಈ ಕಡೆಯಿಂದ ಆ ಕಡೆ ಇಡಲ್ಲ. ನಾವೇನಾದರೂ ಮಿಸ್ ಆಗಿ ಏನಾದರೂ ಮನೆ ಬಿಟ್ಟು ಏನಾದರೂ ಒಂದಿನ ಹೋದರೆ ನಮ್ಗೆ ಎಂತ ಅನಿಸ್ತು ಗೊತ್ತಾ, ಮತ್ತು ಬಂದರೆ ಅಯ್ಯೋ 1 ತಿಂಗಳು ಮನೆ ಬಿಟ್ಟಿವೇನೋ ಅಂತ ಅನ್ನಿಸ್ತದೆ. ಒಂದು ಕಡೆ ಇಟ್ಟಿದ್ದ ಡಬ್ಬ ಇನ್ನೊಂದು ಕಡೆ ಇರಲ್ಲ ಕಣ್ರಿ. ಎಲ್ಲಿ ಹೋಗಿರ್ತದೆ ಅಂತ ಹುಡ್ಕೋಬೇಕು ನಾವು ಒಂದು ಸಲ. ಹಾಗಾಗಿ ನಾವು ಮನೆಗೆ ಹೋಗೋದೇ ಕಷ್ಟ, ಎಲ್ಲೂ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಈಗ ಬಿಳಿ ಬಟ್ಟೆ ನಾನು ಬೆಳಗ್ಗೆ ಎದ್ದು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿನಿ, ಆ ಬಟ್ಟೆ ಎಲ್ಲ ಒಣಗಿಸ್ದೆ, ಬಿಳಿ ಬಟ್ಟೆ ತೊಳಿತಿದ್ದೀನಿ ಕಣ್ರಿ. ಈ ಬಿಳಿ ಬಟ್ಟೆ ತೊಳೆಯೋಕೆ ಅಂತ ಅನಿಸ್ತದೆ ಗೊತ್ತಾ, ಈ ಬಿಳಿ ಬಟ್ಟೆ ಹಾಕಿರ್ತಾರೆ ನೋಡಿ, ಅವ್ರನ್ನೂ ಹಾಕ್ಕೊಂಡು ಹಿಂಗೆ ಜಪ 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 ಜಪ್ ಹಾಕ್ಬೇಕು ಅಂತ ಅನ್ನಿಸ್ತದೆ ಕಣ್ರಿ. ಮತ್ತು ನಮ್ಮನೆ ಪಕ್ಕದ ಮನೆ ಪುಟ್ಟಿ ನಾನು ಕರೀತಾ ಎಂತದೆ ಬಲೆ ಅಂದೆ, ಎಂತಿಲ್ಲ ಅಂತ. ಮತ್ತು ನಾ ಕೇಳಿದೆ ಎಂತ ಮಾಡ್ತಿದ್ದೀಯೇ ಅಂದೆ. ಅಮ್ಮ ಆಂಟಿ ಅಂತ ಕರೀತಾರಲ್ಲೇ ಅಂತ. ಎಲ್ಲ ನೀ ಎಂತ ಮಾಡ್ತಿದ್ದೀಯ ಕೇಳ್ತಿದ್ದಾರೆ, ಹೇಳು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಅಮ್ಮ ಅಂತ. ಹೌದಾ ಅಂದೆ. ಅದಕ್ಕೆ ಮತ್ತು ಆಂಟಿ ಅಂತ ಮಾಡ್ತಾರೆ ಕೇಳು ಅಂತ. ಅದಕ್ಕೆ ನಾ ಹೇಳಿದೆ ಮನೆಗೆ ಕೆಲಸ ಮಾಡ್ತಿದ್ದೀನಿ ಕಣೆ ಅಂದೆ. ಅದು ನಗಡ್ದಂದ್ರೆ ಗಿಟಿ ನಾನು ಭಾಳ ಕೆಲಸ ಮಾಡ್ತೀನಿ, ಆದರೆ ಬಾಡಿ ಮಾತ್ರ ಇಳಿಯಲ್ಲ ಕಣ್ರಿ. ಅಂಥದ್ರಿ ಈ ಥರ ಬಾಡಿ ಬೆಳೆಯೋದು. ದಿನ ಹೋದಂಗೂ ಕೆಲಸ ಮಾಡ್ದಂಗೂ ಬಾಡಿ ಜಾಸ್ತಿನೇ ಆಗ್ತೈತಿ. ನಂಗೆ ಮನೆಟೆಲ್ಲ ಅನಿಸ್ತದೆ ಅಲ್ಲ, ಏನಾದ್ರು ನೀರು ಗೀರು ನುಗ್ತದನ್ನು ಬಟ್ಟೆ ತೊಳಿತಾ ಅಂತ ಅನ್ಸಿದ್ ಮರ ಆ ಥರ ದಪ್ಪ ಆಗತ್ತೆ ಕಣ್ರಿ. ಇಳಿಯೋ ಥರನೇ ಇಲ್ಲ. ಎಂಥವ್ರು ಸೊಲ್ಯೂಷನ್ ಇದ್ದರೆ ಕಮೆಂಟ್ ಮಾಡಿರಿ. ಮತ್ತು ಎಂತ ಗೊತ್ತೇನ್ರಿ, ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡೋಣ ಅಂತಂದರೆ ಟೈಮೇ ಇಲ್ಲ ಕಣ್ರಿ. ಅಷ್ಟು ಬೆಳಿಗ್ಗೆ ಎದ್ದರೂ ಕೆಲಸ ಆಗಲ್ಲ ಕಣ್ರಿ ನನಗಂತೂ ಸ್ವಾಮಿ. ಹಾಗಾಗಿ ಅನ್ಕೋತೀನಿ ರಾತ್ರಿ ಮಲ್ಗಾಗ ಅಂದ್ಕೊಳೋದು ಬೆಳಿಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡಬೇಕು ಅಂತ. ಈ ಚಳಿಗಂತೂ ದೇವರೇ ಎಂತೂ ಬೇಡೇ ಬೇಡಪ್ಪ, ಬೇಕಾದರೆ ಬಾಡಿ ಬೆಳೆದ್ರೆ ಬೆಳೀಲಿ, ಈ ಚಳಿ ಗೀಳಕ್ಕಾಗಲ್ಲ ಅಂತ ಅನ್ನಿಸ್ತದೆ ಕಣ್ರಿ. ಮತ್ತು ಮನೆ ಕೆಲಸ ಎಲ್ಲ ಆತಾ, ಮತ್ತು ಹಾಗಾಗಿ ಕ್ಲೀನಿಂಗ್ ಮಾಡ್ಕೋಬೇಕಲ್ರಿ. ಬಟ್ಟೆ ತೊಳೆದ್ನ ಅಲ್ಲೆಲ್ಲ ಒಂಚೂರು ಕ್ಲೀನ್ ಮಾಡಿಕೊಂಡೆ. ಹಾಗಾಗಿ ಮತ್ತು ಹಾಗೆ ಬಿಡೋಕತ್ತದೇನ್ರಿ, ನಾ ಸುಸ್ತಾಗಿನಂತ ಹಂಗೆ ಬಿಟ್ಟು ಪಾಚಿ ಕೊಡ್ತದಲ್ಲ, ಮತ್ತು ಅಲ್ಲೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡೆ ಕಣ್ರಿ. ಮತ್ತೆಂತ ಗೊತ್ತಂದ್ರೆ, ನಮ್ಮನೇಲಿ ನಾಯಿ ಒಂದೇ ಐತಿ ಕಣ್ರಿ, ಕರಿಯ ಅಂತ. ಅದು ಭಾಳ ಒಳ್ಳೆ ಬುದ್ಧಿ ಕಣ್ರಿ ಕರೀನ ಮಾತ್ರ. ನಾವು ಒರೆಸ್ತಿರಂಗೆ ಮತ್ತು ಎದ್ದು ಹೋಗ್ತದೆ ಗಲೀಜು ಮಾಡ್ತೀನಿ ಅಂತ. ಮತ್ತು ಒರೆಸಾದ್ಮೇಲೆ ಒಣಗಾದ್ಮೇಲೆ ಮತ್ತು ಬಂದು ಮಲ್ಕೋತದೆ. ನಾಯಿಗೆ ಭಾಳ ನಿಯತ್ತು ಕಣ್ರಿ. ಮನುಷ್ಯರಿಗಿಂತ ಹೆಚ್ಚಿನ ಪಕ್ಷಿ ನನಗೆ ಗೊತ್ತಿದ್ದಂಗೆ ಪ್ರಾಣಿಗಳಿಗೆ ಭಾಳ ನಿಯತ್ತು ಅಂತ ಅನ್ನಿಸ್ತದೆ ಕಣ್ರಿ. ಆದರೂ ಹಳ್ಳಿ ಕೆಲಸ ಮಾತ್ರ ಎಷ್ಟು ಮಾಡಿದ್ರೂ ಮುಗಿಯಲ್ಲ ಅಲ್ಲನ್ರಿ. ಅಯ್ಯೋ ಸ್ವಾಮಿ. ಮತ್ತು ಎಂತ ಗೊತ್ತಂದರೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಿದ್ರೆ ಆಗಲ್ಲ. ಹಾಗಾಗಿ ಈಗ 9:15 ಹಾಗೆ ಹೋಯ್ತು. ಈಗ ನಾವು ರೆಡಿಯಾಗಿ ಕೆಲ್ಸಕ್ಕೆ ಹೊರಟೆ ಕಣ್ರಿ. ಮತ್ತು ಹೊಟ್ಟೆಪಾಡು ನೋಡ್ಬೇಕಲ್ಲ, ಬರೀ ಮನೆ ಕೆಲಸನೇ ಮಾಡ್ಕೊ ಕೂತ್ಕೊಳಕ್ಕಾಗ್ತದನ್ರಿ. ಎಲ್ಲದೂ ನೋಡ್ಕೊಳ್ಳೇಬೇಕು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಯ್ತಾ.